ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು, ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು 300 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ನೀವು ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ ಒಂದು 300 ರುಪೀಸ್ ಆಫರ್ ಬಂದು ಮೇ 20ನೇ ತಾರೀಕು ಒಳಗೆ ಮಾತ್ರ ಇರುತ್ತೆ. ನೀವು ಆಫ್ಟರ್ ಮೇ 21st 22nd ಕಾಲ್ ಮಾಡ್ತೀರಾ ಅಂದ್ರೆ ಈ ಒಂದು 300 ರುಪೀಸ್ ಆಫರ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಕ್ಸ್ಪೈರಿ ಆಗತ್ತೆ. ಸೊ ಬಿಫೋರ್ 20th ನೀವು 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ನೀವು ನನ್ನ ಸಬ್ಸ್ಕ್ರೈಬರ್ ಆಗಿರಿ, ನಾನ್ ಸಬ್ಸ್ಕ್ರೈಬರೇ ಆಗಿರಿ. ಸೊ ನಿಮಗೆ 300 ರುಪೀಸ್ ರೀಡಿಂಗ್ ಬೇಕು ಅಂದ್ರೆ ಮೇ 20ನೇ ತಾರೀಕು ಒಳಗೆ ಕಾಲ್ ಮಾಡಿದ್ರೆ ಎಲ್ಲಾರ್ಗು ಜಸ್ಟ್ 300 ರುಪೀಸ್ಗೆ ನಿಮ್ಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸನೇಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಬ್ರೇಕಪ್ ಆಗಿದೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ. ಸೊ ಅಫ್ಕೋರ್ಸ್ ಡೈವೋರ್ಸ್ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ಈ ಒಂದು ವಿಡಿಯೋ ರೆಸನೇಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನಂತ ಅಂದ್ರೆ, ನಿಮ್ಮ ಮಾಜಿ ಪ್ರೇಮಿ ಈ ಒಂದು ಕ್ಷಣದಲ್ಲಿ ನಿಮ್ಮ ವಿಚಾರವಾಗಿ ಯೋಚನೆ ಮಾಡ್ತಾರ, ಥಿಂಕ್ ಮಾಡ್ತಾರ, ಅವ್ರಿಗೆ ನಿಮ್ಮ ಮೇಲೆ ಈಗ್ಲೂ ಕೂಡ ಭಾವನೆಗಳಿದೆಯಾ, ಥಿಂಕ್ ಮಾಡ್ತಾರ ನಿಮ್ಮ ವಿಚಾರವಾಗಿ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ಸಾಕಷ್ಟು ಲೈಕ್ ಏನೋ ಕೇಳ್ಕೊಂಡಿದ್ರಿ, ರಿಕ್ವೆಸ್ಟ್, ಮ್ಯಾಮ್ ನನ್ನ ಎಕ್ಸ್ ಪರ್ಸನ್ ನನ್ನ ಬಗ್ಗೆ ಯೋಚನೆ ಮಾಡ್ತಾರ, ಥಿಂಕ್ ಮಾಡ್ತಾರ, ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅದ್ರ ವಿಚಾರವಾಗಿ ಹೇಳಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ಥಿಂಕ್ ಮಾಡ್ತಾ ಇದಾರ, ಅಂಡ್ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಈಗಲೂ ಕೂಡ ಭಾವನೆಗಳಿದಾವ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ ಓಕೆ ಮ್ಯಾಜಿಷಿಯನ್ ಇದೆ, ಓಕೆ ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ಕಪ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ, 6 ಆಫ್ ಕಪ್ಸ್ ಇದೆ, 2 ಆಫ್ ಕಪ್ಸ್, 3 ಆಫ್ ವ್ಯಾಂಡ್, 2 ಆಫ್ ಪೆಂಟಿಕಲ್ಸ್ ಮತ್ತೆ ಮೆಜಿಷಿಯನ್ ಇದೆ. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ, ಅಂಡ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಅಂತ ಬರ್ತಾ ಇದೆ. ಯಾಕಂತಂದ್ರೆ 3 ಆಫ್ ವ್ಯಾಂಡ್ ಇದೆ. ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ನಿಮ್ಮನ್ನ ನೋಡ್ಬೇಕು, ಮಾತಾಡಿಸ್ಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು, ಅಂಡ್ ನಿಮ್ಮ ವಿಚಾರವಾಗಿ ಒಂದು ವ್ಯಕ್ತಿಗೆ ಯೋಚನೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ಅವರು ನಿಮ್ಮನ್ನ ಡ್ರೀಮ್ ಅಲ್ಲೆಲ್ಲ ನೋಡ್ತಿದ್ದಾರೆ, ಅಂದ್ರೆ ಇವರು ಸಬ್ ಕಾನ್ಶಿಯಸ್ ಅಲ್ಲಿ ಇವರು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ಡ್ರೀಮಿಂಗ್ ಅಬೌಟ್ ಯು ಅಂತ ಕಾಣಿಸ್ತಾ ಇದೆ. ಅಂದ್ರೆ ಅವರು ಫಾರ್ ದ ಫಸ್ಟ್ ಟೈಮ್ ನೀವು ಅವ್ರ ಲೈಫ್ ಇಂದ ಆಚೆ ಹೋದ್ಮೇಲೆ, ಅಥವಾ ಈ ಒಂದು ವ್ಯಕ್ತಿ ನಿಮ್ಮಿಂದ ಆಚೆ ಹೋದ್ಮೇಲೆ, ದೂರ ಹೋದ್ಮೇಲೆ ಈ ಒಂದು ವ್ಯಕ್ತಿಗೆ ಯೂಜ್ ರಿಗ್ರೆಟ್ ಕಾಡ್ತಾ ಇದೆ, ಪಶ್ಚಾತ್ತಾಪ ಕಾಡ್ತಾ ಇದೆ. ಯಾಕಂತಂದ್ರೆ ನಿಮ್ಮ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನಿಮ್ಗೆ ಟೈಮ್ ಕೊಟ್ಟಿಲ್ಲ, ನಿಮ್ ಜೊತೆಗೆ ಮಾತಾಡಿಲ್ಲ, ಅಂಡ್ ನೀವು ಅವ್ರಿಗೆ ತುಂಬಾನೇ ಲವ್ ಕೊಟ್ಟಿದ್ದೀರಾ, ಕೇರ್ ಮಾಡಿದೀರಾ. ಸೊ ಆ ಒಂದು ವ್ಯಕ್ತಿಗೆ ಅದನ್ನೆಲ್ಲ ಉಳಿಸ್ಕೊಳಕ್ ಆಗಿರ್ಲಿಲ್ಲ. ಸೊ ಇದನ್ನ ಇವಾಗ ಯೋಚನೆ ಮಾಡ್ತಿದ್ದಾರೆ. ಸೊ ನನ್ನ ಪಾರ್ಟ್ನರ್ ಜೊತೆಗೆ ಇದ್ದಾಗ ಅವರ ಪ್ರೀತಿನ ನಾನು ಉಳಿಸ್ಕೊಂಡಿರ್ಲಿಲ್ಲ, ಅಂಡ್ ಆ ಒಂದು ಲವ್ ನ, ಆ ಒಂದು ಕೇರ್ ನ ನಾನು ಎಂಜಾಯ್ ಮಾಡಕ್ ಆಗಿಲ್ಲ. ತುಂಬಾನೇ ಇಗ್ನೋರ್ ಮಾಡ್ತಾ ಇದೆ, ಅವಾಯ್ಡ್ ಮಾಡ್ತಾ ಇದೆ, ಬೇಕು ಅಂತ ಇವ್ರಿಗೆ ಪೇನ್ ಮಾಡ್ತಾ ಇದೆ. ನೀವು ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಎವ್ರಿ ಡೇ ಎಫರ್ಟ್ಸ್ ಆಗ್ತಾ ಇದ್ರಿ, ಇವರೇ ಬೇಕು ನನ್ನ ಜೀವನದಲ್ಲಿ, ಇವ್ರಿಗೋಸ್ಕರನೇ ನನ್ನ ಲೈಫ್ ನ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿ ಇವ್ರಿಗೆ ನೀವು ತುಂಬಾನೇ ಟೈಮ್ ಕೊಡ್ತಾ ಇದ್ರಿ. ನೀವ್ ಎಷ್ಟೇ ಬಿಸಿ ಇದ್ರು ಕೂಡ ಈ ಒಂದು ವ್ಯಕ್ತಿಗೆ ಹಾಯ್ ಬಾಯ್ ಮೆಸೇಜಸ್ ಮಾಡ್ತಾ ಇದ್ರಿ, ಕಾಲ್ ಮಾಡ್ತಾ ಇದ್ರಿ. ನೀವಾಗ ನೀವೇ ಮೆಸೇಜ್ ಕಾಲ್ ಮಾಡಿಲ್ಲ ಅಂತಂದ್ರೆ ಈ ಒಂದು ವ್ಯಕ್ತಿ ನಿಮಗೆ ಆ ಸಮಯದಲ್ಲಿ ರಿಪ್ಲೈ ಮಾಡ್ತಿರ್ಲಿಲ್ಲ. ಸೊ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ, ತುಂಬಾ ಆಟಿಟ್ಯೂಡ್ ಇರ್ತಾ ಇತ್ತು. ಸೊ ಈ ಒಂದು ವ್ಯಕ್ತಿ ಇವಾಗ ಅನ್ಸ್ತಾ ಇದೆ ಆತರ ಒಂದು ಮೆಸೇಜ್, ಆತರ ಒಂದು ಕೇರ್ ಮಾಡುವಂತ ಪಾರ್ಟ್ನರ್, ಲವ್ ಮಾಡುವಂತ ಪಾರ್ಟ್ನರ್ ನನ್ನ ಲೈಫ್ ಅಲ್ಲಿ ಅವ್ರು ಬಿಟ್ರೆ ಬೇರೆ ಯಾರು ಕೂಡ ನನ್ಗೆ ಸಿಗಲ್ಲ, ಅಂಡ್ ಮತ್ತೆ ಅಂತ ವ್ಯಕ್ತಿನ ನಾನು ನನ್ನ ಜೀವನದಲ್ಲಿ
ಮತ್ತೆ ಮೀಟ್ ಮಾಡೋಲ್ಲ ಅಂತ ಹೇಳಿ ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ತುಂಬಾನೇ ರಿಯಲೈಸೇಷನ್ ಆಗಿದೆ. ಯಾಕೆಂತಂದ್ರೆ ಅವ್ರ ಲೈಫ್ ಅಲ್ಲಿ ಒಂದು ಸ್ಪೆಷಲ್ ಆದಂತ ವ್ಯಕ್ತಿ ಇದ್ದಾರೆ, ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ ಅಂತ ಅವರಿಗೆ ಫೀಲ್ ಆಗಿದ್ದೆ ನಿಮ್ಮನ್ನ ಕಳ್ಕೊಂಡ ಮೇಲೆ. ಯಾಕಂತಂದ್ರೆ ನೀವ್ ಎಷ್ಟು ಅವ್ರನ್ನ ಇಷ್ಟ ಪಡ್ತಾ ಇದ್ರಿ, ಪ್ರೀತಿ ಮಾಡ್ತಾ ಇದ್ರಿ, ಬಟ್ ಆ ಒಂದು ಪ್ರೀತಿ ಅವ್ರ ಲೈಫ್ ಅಲ್ಲಿ ಯಾರು ಕೂಡ ಅವ್ರಿಗೆ ಕೊಟ್ಟಿರ್ಲಿಲ್ಲ. ಸೊ ಮುಂದೇನು ಕೂಡ ಅದು ಸಿಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿ ಈ ಒಂದು ವ್ಯಕ್ತಿಗೆ ತುಂಬಾನೇ ನಿಮ್ಮನ್ನ ಕಳ್ಕೊಂಡ್ರು ಅಂತ ನೋವು ಹೆಚ್ಚಾಗ್ತಾ ಇದೆ. ಸೊ 2 ಆಫ್ ಕಪ್ಸ್ ಇದೆ. ಸೊ ಅವರು ಕೂಡ ನಿಮ್ಮನ್ನ ಸಬ್ ಕಾನ್ಶಿಯಸ್ಲಿ ಥಿಂಕ್ ಮಾಡ್ತಿದ್ದಾರೆ, ಸಬ್ ಕಾನ್ಶಿಯಸ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನಮ್ಗೆ ಏನಾದ್ರೂ ಒಂದು ಚಾನ್ಸ್ ಮತ್ತೆ ಸಿಗತ್ತೆ ಒಂದ್ ವ್ಯಕ್ತಿ ಜೊತೆಗೆ ಬದುಕೋದಿಕ್ಕೆ, ಮತ್ತೆ ನಾವಿಬ್ರು ರಿಕನೆಕ್ಟ್ ಆಗ್ತೀವ. ಸೊ ರಿಕನೆಕ್ಟ್ ಆದ್ರೆ ನಾವಿಬ್ರು ಎಷ್ಟು ಚೆನ್ನಾಗಿರ್ತೀವಿ, ಸೊ ರಿಲೇಶನ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ಈ ಒಂದು ವ್ಯಕ್ತಿ ನನ್ನ ವಿಚಾರವಾಗಿ ಇವರು ಕೂಡ ನಂತರನೇ ಯೋಚನೆ ಮಾಡ್ತಾರ, ಥಿಂಕ್ ಮಾಡ್ತಾರ. ಅವ್ರಿಗೆ ಅನ್ಸಿದೆ ಇವ್ರು ಆಲ್ರೆಡಿ ಮೂವ್ ಆಗಿದ್ದಾರೆ, ಇವ್ರು ಆಲ್ರೆಡಿ ಬೇರೊಬ್ಬ ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದಾರೆ, ಸಂತೋಷವಾಗಿದ್ದಾರೆ. ಸೊ ಮೇ ಬಿ ಅವ್ರು ಹಂಗ ಅನ್ಕೋತಾ ಇದಾರೆ ನಿಮ್ಮ ವಿಚಾರವಾಗಿ. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರಾ, ಬೇರೆಯವ್ರ ಜೊತೆಗಿದ್ದೀರಾ, ನಿಮ್ಮ ಲೈಫ್ ಅಲ್ಲಿ ಯುವ ಒಂದು ವ್ಯಕ್ತಿಯ ವಿಚಾರವಾಗಿ ಏನು ಕೂಡ ಯೋಚನೆ ಮಾಡ್ತಾ ಇಲ್ಲ, ಥಿಂಕ್ ಮಾಡ್ತಾ ಇಲ್ಲ. ಸೊ ನೀವು ಇವರಿಂದ ಮೂವ್ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾನೇ ರಿಗ್ರೆಟ್ ಕಾಡ್ತಾ ಇದೆ. ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ಅನ್ಸ್ಬಿಟ್ಟಿದೆ, ಸೊ ಜೀವನದಲ್ಲಿ ನಾನು ಏನಾದ್ರೂ ಒಂದು ಪ್ರೀಶಿಯಸ್ ಆದಂತ ಒಂದು ವ್ಯಕ್ತಿನ ಕಳ್ಕೊಂಡಿದೀನಿ ಅಂದ್ರೆ ನನ್ನ ಲೈಫಲ್ಲಿ ಈ ಒಂದು ವ್ಯಕ್ತಿನ ಅಂತ. ಅಂದ್ರೆ ಅವ್ರು ಅನ್ಕೊಂಡೇ ಇರ್ಲಿಲ್ಲ, ನಿಮ್ಮನ್ನ ಬಿಟ್ಟು ಹೋದ್ಮೇಲೆ, ನಿಮ್ಮಿಂದ ದೂರ ಆದ್ಮೇಲೆ ಯಾವತ್ತಾದ್ರೂ ಒಂದು ದಿನ ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೊರಗೋಂತ ಸಮಯ ಬರುತ್ತೆ ಅಂತ ಅವ್ರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ಅವ್ರಿಗೆ ಅಷ್ಟು ಈಗ ಅಷ್ಟು ಓವರ್ ಕಾನ್ಫಿಡೆನ್ಸ್, ಯಾರಿಲ್ಲ ಅಂತಂದ್ರು ನಾನು ಬದುಕ್ತೀನಿ, ಸೊ ಇವ್ರು ಇಲ್ಲಾಂದ್ರೆ ಮತ್ತೊಬ್ರು ಇಲ್ಲಾಂದ್ರೆ ಇನ್ನೊಬ್ರು ಅಂತ ಹೇಳಿ ಈ ಒಂದು ವ್ಯಕ್ತಿ ಪ್ರೀತಿನ, ಪ್ರೇಮನ ಅಥವಾ ಒಂದು ಸಂಬಂಧನ ತುಂಬಾನೇ ನಿಷ್ಠೂರವಾಗಿ ನೋಡ್ತಾ ಇದ್ರು. ಸೊ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ಆ ಒಂದು ವ್ಯಕ್ತಿ ಜೊತೆಗಿದ್ದಾಗ ಆ ಒಂದು ಪ್ರೀತಿನ ನಾನು ಎಂಜಾಯ್ ಮಾಡಿದಿದ್ರೆ ಈ ತರ ಪರಿಸ್ಥಿತಿ ನಾನು ಬರ್ತಾ ಇರ್ಲಿಲ್ಲ ಅಂತ. ಸೊ ಅವರ ಲೈಫ್ ಅಲ್ಲಿ ಇವರಿಂದ ಎಲ್ಲಾರ್ಗೂ ಕೂಡ ಒಳ್ಳೇದಾಗಿದೆ, ಬಟ್ ಈ ಒಂದು ವ್ಯಕ್ತಿಗೆ ಬೇರೆಯವರಿಂದ ಒಳ್ಳೇದೇ ಆಗಿಲ್ಲ. ಸೊ ಇವ್ರು ಎಲ್ಲಾರ್ಗೂ ಹೆಲ್ಪ್ ಮಾಡ್ತಾರೆ, ಪ್ರೀತಿ ಕೊಡ್ತಾರೆ, ಬಟ್ ಆ ಕಡೆಯಿಂದ ನಿಮ್ಮ ವ್ಯಕ್ತಿಗೆ ಪ್ರೀತಿ ಸಿಗ್ತಾ ಇಲ್ಲ, ಮೋಸ ಸಿಗ್ತಾ ಇದೆ, ಚೀಟಿಂಗ್ ಆಗ್ತಾ ಇದೆ. ಯಾಕಂತಂದ್ರೆ ನಿಮಗವ್ರ ಕಣ್ಣಲ್ಲಿ ನೀರ್ ಹಾಕ್ಸಿದ್ದಾರೆ, ಅರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಕರ್ಮ ಒಂದು ವ್ಯಕ್ತಿ ಅಂದ್ರೆ ನಿಮಗೇನೆಲ್ಲ ಆ ಒಂದು ವ್ಯಕ್ತಿ ನೋವು ಮಾಡಿದ್ರು ಅವ್ರಿಗೆ ಕರ್ಮ ಸಿಗ್ತಾ ಇದೆ. ದಿಸ್ ಪರ್ಸನ್ ಇಸ್ ಗೆಟಿಂಗ್ ದೇರ್ ಓನ್ ಕರ್ಮ. ಯಾಕಂತಂದ್ರೆ ನಿಮ್ಮ ಜೊತೆಗಿದ್ದಾಗ ಅವರು ನಿಮ್ಮನ್ನ ಅಷ್ಟು ಹೀಯಾಳ್ಸಿದ್ದಾರೆ, ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡಿ ಮಾತಾಡ್ತಾ ಇದ್ರು. ನೋಡು ಅವ್ರು ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ, ನೀನೇನು ಅಪ್ಡೇಟೇ ಆಗಿಲ್ಲ, ಅಂಡ್ ನೋಡು ನೀನ್ ಹೆಂಗಿದ್ಯಾ, ಬೇರೆಯವ್ರು ಹೆಂಗಿದ್ದಾರೆ, ನಿನ್ ಡ್ರೆಸ್ಸಿಂಗ್ ಸ್ಟೈಲ್ ನೋಡು, ನೋಡು ಹೆಂಗಿದ್ಯಾ, ನಿಮ್ಮ ಬ್ಯೂಟಿ ಮೇಲೆ, ನಿಮ್ಮ ಅಪಿಯರೆನ್ಸ್ ಮೇಲೆ, ನಿಮ್ಮ ಡ್ರೆಸ್ ಸೆನ್ಸ್ ಮೇಲೆ ತುಂಬಾನೇ ಒಂದ್ ವ್ಯಕ್ತಿ ಹೀಯಾಳ್ಸಿರೋದು ಇದೆ. ಅಂಡ್ ನೀವು ತುಂಬಾ ಸತಿ ಅವ್ರಿಗೆ ಇಷ್ಟದ ಪ್ರಕಾರ ನೀವು ನಡ್ಕೊಂಡಿದ್ರ, ಆದ್ರೂ ಕೂಡ ಇವ್ರನ್ನ ಇಂಪ್ರೆಸ್ ಮಾಡೋದು ತುಂಬಾನೇ ಕಷ್ಟ ಆಗ್ತಿತ್ತು ನಿಮಗೆ. ಬಟ್ ಅವ್ರಿಗೆ ಇವಾಗ ಫೀಲ್ ಆಗ್ತಾ ಇದೆ, ನಾನು ಆ ಒಂದು ವ್ಯಕ್ತಿ ಜೊತೆಗೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದೀನಿ, ಅವ್ರು ನಂಗೆ ಏನ್ ಮಾಡಿದ್ದಾರೆ, ಎಲ್ಲಾನು ಕೂಡ ಇವರು ನನಗೆ ಅವ್ರು ಸಾಧ್ಯವಾದಷ್ಟು ನಂಗೆ ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ನನಗೆ ಅವ್ರು ಬೇಕು ಅಂದಾಗ ಎಲ್ಲಾನು ಕೂಡ ಕೊಟ್ಟಿದ್ದಾರೆ. ಇನ್ ರಿಟರ್ನ್ ನನಗೆ ಅವ್ರ ಕೈಯಲ್ಲಿ ಅವ್ರ ಋಣವನ್ನ ನಾನು ತೀರ್ಸಕ್ಕೆ ಆಗಲ್ಲ. ಅವ್ರಿಗೆ ಅನ್ಸುತ್ತೆ ನಾನು ಈಗ್ಲೂ ಕೂಡ ಒಂದ್ ವ್ಯಕ್ತಿಯ ಋಣದಲ್ಲೇ ಇರೋದು, ಇವರ ಋಣ ನಾನು ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ, ಇವರ ಋಣನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದೆ, ನನ್ನ ಆವರಿಸ್ಕೊಂಡಿದೆ, ಇವರ ಋಣವನ್ನ ನಾನು ತೀರ್ಸಕ್ಕಾಗಲ್ಲ, ಯಾವ್ದೇ ಕಾರಣಕ್ಕೂ ಅದು ಆಗದೇ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಬಹುಶಃ ನಿಮ್ಮಿಂದ ಅವರು ತುಂಬಾನೇ ಅಂದ್ರೆ ಹಣದ ಸಹಾಯವನ್ನ ಪಡ್ಕೊಂಡು ಅವರು ನಿಮ್ಗೆ ಇನ್ ರಿಟರ್ನ್ ಹಣದ ಸಹಾಯ ಮಾಡಿದ್ರು ಕೂಡ ಇನ್ ರಿಟರ್ನ್ ನಿಮ್ಗೆ ಅದು ಸಿಕ್ಕಿಲ್ಲ. ಇದೆಲ್ಲ ನೋಡಿದಾಗ ಅವ್ರಿಗೆ ಫೀಲ್ ಆಗತ್ತೆ, ಸೊ ನನ್ಗೆ ಎಷ್ಟೆಲ್ಲ ಅವ್ರು ಹಣದ ಸಹಾಯ ಮಾಡಿದ್ದಾರೆ, ಬೇಕು ಅಂತ ಹೇಳಿದಾಗೆಲ್ಲ ಅವರು ಹಣ ಕೊಡ್ತಾ ಇದ್ರು, ಸಹಾಯ ಮಾಡ್ತಾ ಇದ್ರು. ಅಂಡ್ ಇಷ್ಟೆಲ್ಲ ನನಗೋಸ್ಕರ ಪ್ರತಿ ಸತಿನೂ ಕೂಡ ರಿಲೇಶನ್ಶಿಪ್ ಅಲ್ಲಿ ಎಫರ್ಟ್ಸ್ ಹಾಕ್ತಿದ್ದಿದ್ದೇ ಇವರು. ಸೊ ಅಂತ ಒಂದು ಎಫರ್ಟ್ಸ್ ಹಾಕಿರುವಂತ ವ್ಯಕ್ತಿ, ಅಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿನ ನಾನು ಕಳ್ಕೊಂಡೆ. ಅಂತ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ಯಾರು ಸಿಗೋದಿಲ್ಲ. ಅಂಡ್ ಆ ತರ ಪ್ರೀತಿ ಮಾಡುವಂತ ವ್ಯಕ್ತಿ ಅಂದ್ರೆ ನೀವು ಅವ್ರನ್ನ ಹುಚ್ಚರ ತರ ಪ್ರೀತಿ ಮಾಡ್ತಾ ಇದ್ರಿ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಅಟ್ಯಾಚ್ಡ್ ಆಗ್ಬಿಟ್ಟಿದ್ರಿ. ಇವರೇ ನನ್ನ ಜೀವನ, ಇವರೇ ನನ್ನ ಪರ್ಸನ್, ಇವರೇ ನನ್ನ ಲೈಫ್ ಪಾರ್ಟ್ನರು, ಇವರೇ ನನ್ನ ಹಸ್ಬೆಂಡು, ಇವರೇ ನನ್ನ ವೈಫು, ಇವರ ಜಾಗದಲ್ಲಿ ಬೇರೆ ಯಾರು ಕೂಡ ಬರಕ್ ಆಗಲ್ಲ ಅಂತ ನೀವು ಅಷ್ಟು ಹುಚ್ಚರ ತರ ಅವ್ರನ್ನ ಮ್ಯಾಡ್ ಆಗಿ ಇಷ್ಟಪಟ್ಟಿದ್ರಿ. ಆ ಒಂದು ಹುಚ್ಚರ ತರ ಪ್ರೀತಿ ಮಾಡುವಂತ ವ್ಯಕ್ತಿ ಅವ್ರ ಲೈಫಲ್ಲಿ ಇನ್ಯಾರು ಸಿಕ್ಕೇ ಇಲ್ಲ ನಿಮ್ಮನ್ನ ನೋಡಿದಾಗ. ಅಂಡ್ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಒಂದ್ ವ್ಯಕ್ತಿಗೆ ರಿಯಲೈಸೇಷನ್ ಅಂತೂ ಖಂಡಿತ ಆಗ್ತಾ ಇದೆ. ಸೊ ಯಾವ್ದೇ ಕಾರಣಕ್ಕೂ ಅವರ ಕರೆಂಟ್ ಸಿಚುಯೇಷನ್ ನೋಡಿ, ಕರೆಂಟ್ ಅಪಿಯರೆನ್ಸ್ ನ ನೋಡಿ ಯಾವ್ದೇ ಕಾರಣಕ್ಕೂ ಬೇರೊಬ್ಬರನ್ನ ಹೀಯಾಳಿಸಬಾರ್ದು, ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಸೊ ಗೊತ್ತಿಲ್ಲ ಮುಂದೆ ಅವ್ರ ಲೈಫಲ್ಲಿ ಏನಾಗತ್ತೆ, ಎಷ್ಟೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಳುತ್ತೆ ಅಂತ. ಮೇ ಬಿ ಆ ಒಂದು ವ್ಯಕ್ತಿ ಬಿಟ್ಟೋಗಿದ್ದೆ ನಿಮ್ಮ ಅಪಿಯರೆನ್ಸ್ ನೋಡಿ, ಅವರಿಗೆ ಫಸ್ಟ್ ಇನಿಷಿಯಲ್ ಡೇಸ್ ಎಲ್ಲ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇರ್ಬೇಕು ಅಂತಾನೆ ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದಾರೆ.
ಬಟ್ ಈ ಕನೆಕ್ಷನ್ ಅಲ್ಲಿ ಹೋಗ್ತಾ ಹೋಗ್ತಾ ಬೇರೆಯವರು ಇವ್ರಿಗೆ ಅಟ್ರಾಕ್ಟ್ ಆಗ್ತಾ ಹೋದ್ರು, ಇವ್ರನ್ನ ನಿಮ್ಮನ್ನ ಕಂಪೇರ್ ಮಾಡಿ ನೋಡಿದಾಗ ನನ್ನ ವ್ಯಕ್ತಿ ಯಾವ್ದ್ರಲ್ಲೂ ಎಲ್ಲಾರು ಕಡಿಮೆ ಇದಾರೆ, ಬೇರೊಬ್ಬ ವ್ಯಕ್ತಿ ನನ್ ಇನ್ನೂ ಬೆಟರ್ ಆದಂತ ಪರ್ಸನ್ ಸಿಗ್ತಾರೆ, ಇವ್ರಿಗೆ ಯಾಕೆ ನಾನು ಸೆಟಲ್ ಆಗ್ಬೇಕು ಅಂತೆಲ್ಲ ಹೇಳಿ ಭ್ರಮೆಯಲ್ಲಿ ಇದ್ದು ಈ ತರ ಎಲ್ಲ ಒಂದ್ ವ್ಯಕ್ತಿ ಯೋಚನೆ ಮಾಡಿ 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 ಅಟ್ ಪ್ರೆಸೆಂಟ್ ಬೇರೊಬ್ಬ ವ್ಯಕ್ತಿಗಳ ಮಾತಿಗೆ, ಅಂದ್ರೆ ಅವರ ಫ್ರೆಂಡ್ ಸರ್ಕಲ್ ಸರಿಯಾಗಿಲ್ಲ, ಅವ್ರಿಗೆ ನಿಮಗ್ ಗೊತ್ತಿದೆ ಅವ್ರು ಯಾರ ಮಾತು ಕೇಳ್ಕೊಂಡು ನನ್ನ ಬಿಟ್ರು ಅಂತ ವ್ಯಕ್ತಿಗಳ ಸಹವಾಸ ಮಾಡಿ ಒಂದ್ ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡಿದ್ದಾರೆ. ಬಟ್ ಇವಾಗ ಒಂದ್ ವ್ಯಕ್ತಿಗೆ ರಿಗ್ರೆಟ್ ಕಾಡ್ತಾ ಇದೆ. ಸೊ ರಿಗ್ರೆಟ್ ಯಾವ ಮಟ್ಟಿಗೆ ಅಂತಂದ್ರೆ ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ನಾನು ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ, ಥಿಂಕ್ ಮಾಡ್ತಾ ಇದೀನಿ, ಇನ್ ರಿಟರ್ನ್ ಆ ಒಂದ್ ವ್ಯಕ್ತಿ ನನ್ನ ಜೀವನದಲ್ಲಿ ಬೇಕು ಅಂತ ಯಾರ ಹತ್ರನೂ ನಿಮ್ಮ ವಿಚಾರವಾಗಿ ಯಾರ ಹತ್ರನೂ ಬಾಯ್ ಬಿಡೋ ಅಂತ ಪರಿಸ್ಥಿತಿ ಅವ್ರಿಗೆ ಬರ್ತಾ ಇದೆ. ಸೊ ಅನ್ಕೋತಾ ಇದಾರೆ. ಸೊ ಯಾವ್ದೇ ಕಾರಣಕ್ಕೂ ಒಬ್ಬ ವ್ಯಕ್ತಿನ ನಾವ್ ನೋಡಿದಾಗ ಹೀಯಾಳಿಸಬಾರ್ದು, ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಗೊತ್ತಿಲ್ಲ ಭಗವಂತ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಅವ್ರಿಗಿಂತ ನೀವು ಎತ್ತರವಾಗಿ ಬೆಳೀತಾ ಇದ್ದೀರಾ, ಅಚೀವ್ಮೆಂಟ್ ಮಾಡ್ತಾ ಇದ್ದೀರಾ, ಗೋಲ್ ನ ಒಂದೊಂದಾಗಿ ಈಡೇರಿಸ್ಕೋತಾ ಇದ್ದೀರಾ, ನಿಮ್ಮ ಸಕ್ಸಸ್ ಆಗ್ತಾ ಇದೆ ಜೀವನದಲ್ಲಿ. ಇದೆಲ್ಲ ನೋಡಿದಾಗ ಅವರ ಲೈಫ್ ನಿಮ್ಮ ಲೈಫ್ ನ ಕಂಪೇರ್ ಮಾಡಿ ನೋಡಿದಾಗ ಅವರ ಲೈಫ್ ಇಸ್ ಝೀರೋ ಅಂಡ್ ನಿಮ್ಮ ಲೈಫ್ ನ ನೋಡಿದಾಗ ಎಷ್ಟು ಬ್ರೈಟ್ ಆಗಿದೆ. ಅಂಡ್ ನೀವು ಬ್ರೈಟ್ ಲೈಫ್ ನ ಇವತ್ತು ನಿಮ್ಮ ಜೀವನದಲ್ಲಿ ಇದ್ದೀರಾ ಅಂತ ಅಂದ್ರೆ, ಪಡ್ಕೊಂಡಿದ್ದೀರಾ ಅಂತ ಅಂದ್ರೆ ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿದೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ಯೋಚನೆಗಳಿದೆ. ಸೊ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ನನ್ನ ಪಾರ್ಟ್ನರ್, ಸೊ ಹಾರ್ಡ್ ವರ್ಕ್ ಮಾಡಿ ಅವ್ರಿಗೆ ಎಷ್ಟು ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ. ಸೊ ನೀವು ರಾತ್ರಿ ಅಲ್ದೆ ಬೆಳಗ್ಗೆ ಅಲ್ದೆ ನೀವು ಕಷ್ಟಪಟ್ಟು ವರ್ಕ್ ಮಾಡಿದ್ರಾ, ಹಾರ್ಡ್ ವರ್ಕ್ ಮಾಡಿದ್ರಾ. ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ, ಸೊ ಈ ತರ ಒಂದು ಡೆಡಿಕೇಶನ್ ಇರುವಂತ ವ್ಯಕ್ತಿನ ನಾನು ಕಳ್ಕೊಂಡು ಇವಾಗ ಬೇರೊಬ್ಬ ವ್ಯಕ್ತಿಗೋಸ್ಕರ ನಾನು ಪ್ರೀತಿನ ತ್ಯಾಗ ಮಾಡಿ ಇವ್ರನ್ನ ಬಿಟ್ಟೆ. ಬಟ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನೊಂದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟೆ ಅಂತ. ಸೊ ಇವಾಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಅನಿಸ್ತಾ ಇದೆ ಎಷ್ಟು ದೊಡ್ಡ ತಪ್ಪು ಮಾಡಿದೀನಿ ನನ್ನ ಜೀವನದಲ್ಲಿ ಅಂತ. ಸೊ ಅವರು ಮಾಡಿರೋಂತ ತಪ್ಪು ಸರಿಪಡಿಸ್ಕೊಳಕ್ ಆಗೋದೇ ಇಲ್ಲ ಅವರ ಜೀವನದಲ್ಲಿ. ಸೊ ನೀವು ತುಂಬಾ ಅವಕಾಶ ಕೊಟ್ಟಿದ್ದೀರಾ, ಇಲ್ಲ ಸರಿ ಹಾಗೂ ಒಂದಾಗೋಣ, ನಾವು ನಮಗೇನಾಗಿದೆ, ನಾವಿಬ್ರು ಚೆನ್ನಾಗಿ ಇರ್ತೀವಿ ಅಂತ ನೀವು ತುಂಬಾ ಸತಿ ಅವ್ರಿಗೆ ಹೇಳಿದೀರಾ, ರೀಚ್ ಔಟ್ ಮಾಡಿದೀರಾ. ಅವಾಗೆಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಗ್ನೋರ್ ಮಾಡಿ ಅವಾಯ್ಡ್ ಮಾಡಿ, ನೀನಿಲ್ಲ ಅಂತಂದ್ರೆ ನನಗೆ ತುಂಬಾ ಕಡೆ ಒಳ್ಳೆ ಆಫರ್ಸ್ ಇದೆ, ಪ್ರಪೋಸಲ್ಸ್ ಗಳು ಬರುತ್ತೆ, ನನಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೋದವರು. ಸೊ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಇವತ್ತು ಯೋಚನೆ ಮಾಡ್ತಿದ್ದಾರೆ. ಯೋಚನೆ ಮಾಡಿ ಅವರು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಸೊ ಒಂದಲ್ಲ ಒಂದು ದಿನ ನಮ್ಮ ಜೀವನದಲ್ಲಿ ಮಿರಾಕಲ್ ಆಗ್ಲಿ, ಒಂದಲ್ಲ ಒಂದು ದಿನ ಈ ಒಂದು ವ್ಯಕ್ತಿ ನನ್ನ ಮೀಟ್ ಮಾಡಿ ನನ್ನ ಜೊತೆಗೆ ಮಾತಾಡ್ತಾರೆ ಅಂತ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಿಮ್ಮನ್ನ. ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಮಿಸ್ ಮಾಡ್ಕೋತಿದ್ದಾರೆ ನಿಮ್ಮನ್ನ. ಅಂಡ್ ಯೋಚನೆ ಮಾಡುವಾಗ ತುಂಬಾನೇ ಅವ್ರಿಗೆ ಎಮೋಷನಲ್ ಆಗುತ್ತೆ. ಸೊ ಎಮೋಷನಲ್ ಆಗಿ ಇವಾಗ ಏನು ಪ್ರಯೋಜನಗಳಿಲ್ಲ. ಯಾಕಂತಂದ್ರೆ ನೀವು ನಿಮ್ಮ ಲೈಫ್ ಅಲ್ಲಿ ಮತ್ತೆ ಇವ್ರಿಗೆ ಅವಕಾಶ ಕೊಡ್ಬೇಕಾ ಬೇಡವಾ ಅಂತ ನೀವ್ ಯೋಚನೆ ಮಾಡಿ. ದಿಸ್ ಇಸ್ ಆಲ್ ಅಪ್ ಟು ಯು. ಬಟ್ ಈ ಒಂದು ವ್ಯಕ್ತಿ ಸದ್ಯಕ್ಕಂತೂ ನಿಮ್ಮನ್ನ ರೀಚ್ ಔಟ್ ಆಗೋದಿಕ್ಕೆ ಆಗೋದಿಲ್ಲ. ಬಿಕಾಸ್ ಅವ್ರಿಗೆ ತುಂಬಾನೇ ಶೈನೆಸ್ ಇದೆ, ಅವ್ರಿಗೆ ನಿಮ್ಮನ್ನ ಫೇಸ್ ಮಾಡೋದಿಕ್ಕೆ ಕರೇಜ್ ಇಲ್ಲ ಅಂತ ಹೇಳ್ಬೋದು. ಬಟ್ ನಿಮ್ಮ ಮೇಲೆ ಈಗಲೂ ಕೂಡ ಭಾವನೆಗಳಿದೆ, ಈಗಲೂ ಕೂಡ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ಅವ್ರಿಗೆ ತುಂಬಾನೇ ಕಣ್ಣು ತುಂಬ ಬರುತ್ತೆ, ಎಮೋಷನಲ್ ಆಗ್ತಿದ್ದಾರೆ. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ಅದಕ್ಕೆ ಹೇಳೋದು, ಸೊ ಬೇಕು ಅಂದಾಗ ನಮ್ಗೆ ಅದು ವ್ಯಾಲ್ಯೂ ನಮ್ಗೆ ಗೊತ್ತಾಗಲ್ಲ. ಅಂದ್ರೆ ಅದನ್ನ ಆ ಒಂದು ವಸ್ತು ನಮ್ಮ ಜೊತೆಗಿದ್ದಾಗ ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗಲ್ಲ. ಬಟ್ ಅದು ನಮ್ಮಿಂದ ದೂರ ಹೋಗಿದೆ, ನಮಗ್ ಸಿಗೋದೇ ಇಲ್ಲ ಅನ್ನುವಾಗ ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗತ್ತೆ. ಸೊ ಅದಕ್ಕೆ ಹೇಳೋದು, ಯಾವ್ದೇ ಕಾರಣಕ್ಕೂ ಒಬ್ಬ ವ್ಯಕ್ತಿನ ಹೀಯಾಳಿಸಬಾರ್ದು, ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ. ಸೊ ಇವಾಗ ನಿಮ್ಮ ವ್ಯಕ್ತಿ ಪಾಠ ಕಲಿತಾ ಇದ್ದಾರೆ, ಪಾಠ ಕಲೀಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.